ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಸಚಿವರ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಜೊತೆ ಚರ್ಚೆ ಮಾಡಿ ತೆರಳಿದ್ದಾರೆ ಸಚಿವರು. ಪರಮೇಶ್ವರ್, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಎಚ್.ಸಿ. ಮಹದೇವಪ್ಪ, ಪೊನ್ನಣ್ಣ ಮಾತುಕತೆ ಆಗಿದೆ. ಇಲ್ಲಿ ಸಚಿವರ ಜೊತೆಗೆ ಸುರ್ಜೇವಾಲರು ಕೂಡ ಚರ್ಚೆ ಮಾಡಿದ್ದಾರೆ. ಎಲ್ಲರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈಗ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ಈಗೆಲ್ಲ ನಡೆಯುವಂಥ ಬೆಳವಣಿಗೆ ಇದು. ಯಾವುದೇ ಪಕ್ಷ ಆಗಿರ್ಬೋದು ರಾಜೀನಾಮೆ ಕೊಡ್ತಾರೆ ಅಂತಂದಾಗ ಸಹಜವಾಗಿಯೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಅಂತಹ ವಾತಾವರಣ ಇರುತ್ತೆ. ಅದರಲ್ಲೂ ಸಿದ್ದರಾಮಯ್ಯನವ್ರು ಕೇಳಬೇಕಾ, ಎಲ್ಲ ಆಪ್ತರನ್ನೇ ಹೊಂದಿದ್ದಾರೆ ಅವರು. ಒಂದು ದೊಡ್ಡ ಪಡೆ ಇದೆ ಅವ್ರ ಹಿಂದೆ, ಮತ್ತು ಮಿನಿಸ್ಟ್ರಿ ಎಲ್ಲರೂ ಕೂಡ ಅವ್ರಿಗೆ ಬೇಕಾದಂಥವ್ರು. ಸಹಜವಾಗಿಯೇ ಅವ್ರಿಗೆ ಬೇಸರ ತರಿಸಿರುತ್ತೆ ಮತ್ತು ಅಸಮಾಧಾನ ಇದ್ದೇ ಇರುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾ ಇದ್ದಾರೆ. ಹೆಂಗೆ ಮೊದಲೇ ಆರಂಭದಲ್ಲೇ ಸಿದ್ದರಾಮಯ್ಯ ಜೊತೆಗೆ ಬಂದಂಥವ್ರು ಅವರು, ಈಗ ಹೆಂಗೆ ಅವ್ರ ಜೊತೆಗೆ ಸರ್ಕಾರ ನಡೆಸಬೇಕು ಅನ್ನೋದು ಅವ್ರಿಗೂ ತಲೆಯಲ್ಲಿ ಇದ್ದೇ ಇರುತ್ತೆ. ಆದರೆ ಸಿದ್ದರಾಮಯ್ಯವ್ರನ್ನ ಹೈಕಮಾಂಡ್ ನಡೆಸ್ಕೊಳ್ಳುವಂಥ ರೀತಿ ಇದೆ ಅಲ್ವಾ, ಇದು ಕೂಡ ಅವರ ಬೇಸರಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಜವಾನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅಥವಾ ಇನ್ನುಳಿದಂಥ ಸಚಿವರು ಅಲ್ಲಿ ಕಾವೇರಿಯಲ್ಲಿ ಮೀಟಿಂಗ್ ಮಾಡಿದ್ದು ನೋಡ್ತಾ ಇದ್ರೆ ಕೊನೆವರೆಗೂ ಕೂಡ ಸಿದ್ದರಾಮಯ್ಯವ್ರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶದ ಒಂದು ಭಾಗನ, ಅಥವಾ ಇಲ್ಲ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಯಾವುದೇ ಕಾರಣಕ್ಕೂ ನಾವು ಮೇಲ್ನೋಟಕ್ಕೆ ಒಪ್ಕೊಂಡ್ರೂ ಕೂಡ ಸಿದ್ದರಾಮಯ್ಯವ್ರ ಜೊತೆಗೆ ಇರ್ತೀವಿ ಅಂತ ಒಂದು ಮೆಸೇಜ್ ಪಾಸ್ ಆಗುತ್ತಾ ಅಂತ ಈ ಒಂದು ಮೀಟಿಂಗ್ನಿಂದ ಹೆಂಗೆ? ಪ್ರಭು, ಬೆಳಗ್ಗೆಯಿಂದಲೂ ಕೂಡ ಸಚಿವರು ಮತ್ತು ಶಾಸಕರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟರು. ಅವರ ಜೊತೆ ಚರ್ಚೆಯನ್ನು ಮಾಡಿದರು. ಸಿದ್ದರಾಮಯ್ಯನವರು ಹೆಚ್ಚು ಮಾತನಾಡಿಲ್ಲ ಅವರ ಜೊತೆ, ಆದರೆ ತಮ್ಮ ಅಭಿಪ್ರಾಯಗಳನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವೀಕ್ಷಕರ ಮುಂದೆ ಇಡಿ ಅನ್ನುವಂತಹ ಒಂದು ಮಾತನ್ನು ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಕೂಡ ಹೇಳಿದ್ದಾರೆ. ಬಿಟ್ಟರೆ ಬೇರೆ ಯಾವುದೇ ಚರ್ಚೆಯನ್ನು ಅವರ ಜೊತೆ ಮಾಡಿಲ್ಲ. ಆದರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲ ಸಚಿವರು ಕೂಡ ಶಾಸಕರು ಕೂಡ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಸಂಜೆ ಪರಮೇಶ್ವರ್ ಹಾಗೆ ಕೃಷ್ಣ ಬೈರೇಗೌಡ, ಎಂ ಬಿ ಪಾಟೀಲ್ ಅವರು ಕೂಡ ಭೇಟಿಯನ್ನು ಕೊಟ್ಟರು. ಮಹದೇವಪ್ಪ ಅವರು ಕೂಡ ಭೇಟಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಜಾರ್ಜ್ ಮತ್ತು ಪರಮೇಶ್ವರ್ ಅವರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲೇ ಜಾರ್ಜ್ ಮತ್ತು ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನಾವು ಮಂತ್ರಿಗಳಾಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಅಂದರೆ ಏನು ಸಂಪುಟ ಪುನಃ ರಚನೆ ಆಗುತ್ತೆ, ಪುನಾರಚನೆ ಅಲ್ಲ, ರಚನೆ ಆಗುತ್ತೆ ಹೊಸದಾಗಿ. ಆ ರಚನೆ ಆಗುವಂತಹ ಸಂಪುಟದಲ್ಲಿ ಹೇಗಿದ್ರೂ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಗೊತ್ತಿದೆ ಜಾರ್ಜ್ ಮತ್ತು ಪರಮೇಶ್ವರ್ ಅವ್ರಿಗೆ. ಸಿದ್ದರಾಮಯ್ಯ ಅವ್ರಿಗೆ ಸುಮಾರು 20 ಸಚಿವರನ್ನು ನೇಮಕ ಮಾಡೋದಕ್ಕೆ ಅವಕಾಶ ಇದೆ. ತಾವು ತಮ್ಮ ಯಾರು ಆಪ್ತರಿದ್ದಾರೆ ಅವರನ್ನು ಸಂಪುಟದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಅವರು ಇಂತಿಂಥ ಅವರನ್ನು ನೀವು ಸಂಪುಟಕ್ಕೆ ಸೇರಿಸ್ಕೊಳ್ಬೋದು ಅನ್ನುವಂಥ ಮನವಿಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದೆ. ಆದರೆ ಸುಮಾರು 20 ಜನ ಸಚಿವರನ್ನು ಸಿದ್ದರಾಮಯ್ಯ ಅವರು ಸೇರಿಸ್ಬೋದು. ಕೇವಲ 10 ಜನರನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಇದೆ. 3 ಜನರನ್ನು ಹೈಕಮಾಂಡ್ ಆಯ್ಕೆ ಮಾಡುತ್ತೆ. ಸೊ ಹಾಗಾಗಿ ಹೆಚ್ಚಿನ ಸಚಿವರನ್ನು ನೇಮಕ ಮಾಡುವಂತಹ ಅವಕಾಶವನ್ನು ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿರೋದ್ರಿಂದ ಸಹಜವಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಪರಮೇಶ್ವರ್, ಜಾರ್ಜ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಯಾರೆಲ್ಲ ಇದ್ದಾರೆ, ಎಂ ಬಿ ಪಾಟೀಲ್ ಇರ್ಬೋದು, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಇವರೆಲ್ಲರೂ ಕೂಡ ಸಂಪುಟದ ಒಳಗಡೆ ಹೋಗೋದಕ್ಕೆ ಅವಕಾಶಗಳಿದೆ. ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಮತ್ತು ಜಾರ್ಜ್ ಅವರು ನಾವು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಬೇರೆ ಅನಾಹುತಗಳಿಗೆ ಕಾರಣ ಆಗಬಹುದು ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಸಂಜೆ ಏನು ದೆಹಲಿಯಿಂದ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ನೇರವಾಗಿ ಮಹದೇವಪ್ಪ ಅವರ ಜೊತೆ ಮಹದೇವಪ್ಪ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಸುಮಾರು ಹೊತ್ತು ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಚರ್ಚೆಯನ್ನು ಮಾಡ್ತಾರೆ. ಯಾಕೆಂದರೆ ನಿನ್ನೆ ದೆಹಲಿಯಲ್ಲೇ ಉಳ್ಕೊಂಡಿದ್ರು ಜಾರಕಿಹೊಳಿ. ಸಿದ್ದರಾಮಯ್ಯ ಅವರ ಜೊತೆ ಬಂದಿರಲಿಲ್ಲ. ಉಳಿದಿರುವಂಥ ಎಲ್ಲರೂ ಕೂಡ ರಾತ್ರಿ ವಾಪಸ್ ಬಂದಿದ್ರು. ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ. ಖರ್ಗೆ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷ ಸ್ಥಾನ ಹಾಗೆ ಕಾರ್ಯಾಧ್ಯಕ್ಷರ ಬದಲಾವಣೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಪಟ್ಟನ್ನು ಹಿಡಿದಿದ್ರು. ಆ ವಿಚಾರದ ಬಗ್ಗೆ ಮಹದೇವಪ್ಪ ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.